ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲನೇ ಬೋರ್ಡ್ ಪರೀಕ್ಷೆ ನೆಕ್ಸ್ಟ್ ಮಂತ್ ಅಂತಂದರೆ ಇನ್ನೇನು 1 ಮಂತ್ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಈಗ ಫೆಬ್ರವರಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಮಾರ್ಚಲ್ಲಿ ನಿಮಗೆ ಬೋರ್ಡ್ ಪರೀಕ್ಷೆ ಇರ್ತಕ್ಕಂಥದ್ದು. ಓಕೆನಾ. ಸೊ ಬೋರ್ಡ್ ಪರೀಕ್ಷೆಗೆ ಆದಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿ. ಇನ್ನು 1 ಮಂತ್ ನಿಮಗೆ ಬಾಕಿ ಇರ್ತಕ್ಕಂಥದ್ದು. ಸೊ ಈ 1 ಮಂತಲ್ಲಿ ನಿಮ್ಮ 100% ಎಫರ್ಟನ್ನು ಹಾಕಿ ಚೆನ್ನಾಗಿ ಪ್ರಿಪೇರ್ ಆಗ್ತೀರಿ. ಸೊ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ 3 ಬೋರ್ಡ್ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೀರ್ಮಾನವನ್ನು ಮಾಡಿದರು. ಸೊ ಈ ವರ್ಷವೂ ಸಹ 3 ಬೋರ್ಡ್ ಪರೀಕ್ಷೆಗಳು ಇರುತ್ತಾ ಅಂತಂದರೆ ಖಂಡಿತವಾಗ್ಲೂ 3 ಬೋರ್ಡ್ ಪರೀಕ್ಷೆಗಳನ್ನು ಮಾಡ್ತಾರೆ. ಓಕೆನಾ. ಸೊ ಅದರಲ್ಲಿ ಮೊದಲನೇ ಬೋರ್ಡ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಅಂತಂದರೆ ಟೈಮ್ ಟೇಬಲನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ. ಸೊ ನೀವಿನ್ನೂ ಸಹ ಟೈಮ್ ಟೇಬಲ್ ಚೆಕ್ ಮಾಡದೇ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಟೈಮ್ ಟೇಬಲನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ಸೊ ಈಗ ನಾವು 3 ಬೋರ್ಡ್ ಪರೀಕ್ಷೆಗಳು ಇರುತ್ತೆ ಈ ವರ್ಷ ಅನ್ನೋದು ಗೊತ್ತಾಯಿತು. ಈಗ ಯಾರ್ಯಾರು 3 ಬೋರ್ಡ್ ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ, ಎಲ್ಲರಿಗೂ ಸಹ ಇದು ಕಂಪಲ್ಸರಿನಾ, ಇದನ್ನು ನಾವು ತಿಳ್ಕೊಳ್ಳೋದಾದರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ 3 ಬೋರ್ಡ್ ಪರೀಕ್ಷೆನ ಬರೀಬೇಕು ಅಂತ ಹೇಳಿ ಎಲ್ಲೂ ಸಹ ತಿಳಿಸ್ತಿಲ್ಲ. ಓಕೆನಾ. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ಬರೀಬೋದು. ಸೊ ಯಾವ ರೀತಿ, ಈಗ ಮೊದಲಿಗೆ ನೆಕ್ಸ್ಟ್ ಮಂತ್ ಅಂತಂದರೆ ಮಾರ್ಚ್ ಮಂತಲ್ಲಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ 1 ಸ್ಟಾರ್ಟ್ ಆಗುತ್ತೆ. ಬೋರ್ಡ್ ಪರೀಕ್ಷೆ 1 ಕಂಪ್ಲೀಟ್ ಆದ ನಂತರ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ. ರಿಸಲ್ಟ್ ಬಂದಾಗ ಯಾರಾದರೂ ವಿದ್ಯಾರ್ಥಿಗಳು ಬಂದು ಅಥವಾ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರೆ, ಸೊ ನೀವು ಹೆಚ್ಚಿನ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರೂ ಸಹ ನೀವು ಬರೀಬೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರೆ ಸೊ ಆ ಒಂದು ಫೇಲ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ನೀವು ಬೋರ್ಡ್ ಎಕ್ಸಾಮ್ 2, ಬೋರ್ಡ್ ಎಕ್ಸಾಮ್ 3 ನೀವು ಬರೀಬೋದಾಗಿರುತ್ತೆ. ಸೊ ಆ ಎಕ್ಸಾಮನ್ನು ಬರೆದು ನೀವು ಪಾಸ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಅಥವಾ ಈಗ ಮೊದಲನೇ ಬೋರ್ಡ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಪಾಸ್ ಮಾಡಿದ್ದಾರೆ, ಬಟ್ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಆ ವಿದ್ಯಾರ್ಥಿ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನೊಂದು 80% ಸ್ಕೋರ್ ಮಾಡ್ತೀನಿ ಅಂತ ಹೇಳಿ ತಗೊಂಡಿದ್ದೆ, ಅದರಲ್ಲಿ ನನಗೆ 50% ಮಾತ್ರ ಬಂದಿದೆ. ಸೊ ಅಂತಕ್ಕಂತಹ ಸಮಯದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ನೀವು ಬೋರ್ಡ್ ಪರೀಕ್ಷೆ 2, ಬೋರ್ಡ್ ಪರೀಕ್ಷೆ 3 ನೀವು ಬರೀಬೋದಾಗಿರುತ್ತೆ. ಓಕೆನಾ. ಸೊ ಈಗ ಬೋರ್ಡ್ ಪರೀಕ್ಷೆ 1ನಲ್ಲಿ ಫಾರ್ ಎಕ್ಸಾಂಪಲ್ ಆ ವಿದ್ಯಾರ್ಥಿಗೆ 80 ಮಾರ್ಕ್ಸಲ್ಲಿ ಒಂದು 60 ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬೋರ್ಡ್ ಪರೀಕ್ಷೆ 1ದಲ್ಲಿ. ನೆಕ್ಸ್ಟ್ ಆ ವಿದ್ಯಾರ್ಥಿ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಬೋರ್ಡ್ ಪರೀಕ್ಷೆ 2 ಬರೆದಾಗ ಸೊ ಅದರಲ್ಲಿ ಆ ವಿದ್ಯಾರ್ಥಿಗೆ 40 ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಬೋರ್ಡ್ ಪರೀಕ್ಷೆ 3 ಬರೀತಾರೆ. ಸೊ ಆಗಲೂ ಸಹ 40 ಮಾರ್ಕ್ಸ್ ಬಂದಿದೆ. ಈಗ ಕಂಪೇರ್ ಮಾಡಿದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಅವನಿಗೆ 60 ಬಂದಿದೆ, ಸೆಕೆಂಡ್ ಮತ್ತು ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ 40 ಬಂದಿದೆ. ಸೊ ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ಮೇಲೆ ಯಾವ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ ಇದಲ್ವಾ. ಸೊ 3 ಬೋರ್ಡ್ ಎಕ್ಸಾಮಲ್ಲಿ ಯಾವ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಈಗ ಒಬ್ಬ ವಿದ್ಯಾರ್ಥಿ 3 ಬೋರ್ಡ್ ಎಕ್ಸಾಮಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಬೋರ್ಡ್ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಅದರಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾರೋ, ಯಾವ ಬೋರ್ಡ್ ಎಕ್ಸಾಮಲ್ಲಿ ಹೆಚ್ಚು ಮಾರ್ಕ್ಸನ್ನು ಆ ವಿದ್ಯಾರ್ಥಿ ಸ್ಕೋರ್ ಮಾಡಿದರೋ ಆ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಕ್ಕಂಥದ್ದು. ಈಗ ನಾನು ಹೇಳಿರ್ತಕ್ಕಂತಹ ಎಕ್ಸಾಂಪಲ್ ಪ್ರಕಾರ ಮೊದಲನೇ ಬೋರ್ಡ್ ಎಕ್ಸಾಮಲ್ಲಿ 60 ಮಾರ್ಕ್ಸ್ ಬಂದಿತ್ತು, ಅದನ್ನೇ ಎಂಟ್ರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ 50 ಸ್ಕೋರ್ ಮಾಡಿದ್ರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದೇ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ 80 ಸ್ಕೋರ್ ಮಾಡಿದ್ರೆ, ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ 60 ಸ್ಕೋರ್ ಮಾಡಿದ್ರೆ. ಸೊ ಇವಾಗ ಹೈಯೆಸ್ಟ್ ಬಂದುಬಿಟ್ಟು ಎಷ್ಟಿದೆ, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ 80 ಸ್ಕೋರ್ ಮಾಡಿರ್ತಕ್ಕಂಥದ್ದು. ಓಕೆನಾ. ಸೊ ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ 80 ಸ್ಕೋರ್ ಮಾಡಿದ್ರಾ, ಸೊ ಅದೇ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು. ಸೊ ನೀವು ಯಾವ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೋ ಸೊ ಅದನ್ನೇ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಈ ರೀತಿ ಈ ಪ್ರೋಸೆಸ್ ಇರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಿ. ನಾನು ಸಹ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು, ಡಿರೈವೇಷನ್ಸ್ಗಳು ಎಲ್ಲವನ್ನು ಸಹ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ನಿಮ್ಮ 100% ನೀಡಿ ಎಲ್ಲವನ್ನು ಸಹ ಕ್ಲಿಯರ್ ಮಾಡಿಕೊಂಡು ಎಲ್ಲವನ್ನು ಸಹ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ.
ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.